ನಾಗರಹೊಳೆ ಬಂಡೀಪುರದಲ್ಲಿ ಸಫಾರಿ ಪುನರ್ ಆರಂಭ ಆಗಿರೋದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಪ್ರತಿಭಟನೆ. ಈ ಸಫಾರಿ ಪುನರ್ ಆರಂಭ ಆಗಿದ್ದನ್ನು ಖಂಡಿಸಿ ಒತ್ತಡಕ್ಕೆ ಮಣಿದು ಖಂಡ್ರೆ ಸಫಾರಿಗೆ ಆದೇಶವನ್ನು ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಫಾರಿಗೆ ಬರೋದಕ್ಕೆ ಹೋಗಲೇಬೇಡಿ ಬೆಂಗಳೂರಿಗೆ ಅಂತ ಹೇಳಿ ರೈತ ಮುಖಂಡ ಮಂಜು ಕಿರಣ್ ಆಗ್ರಹಿಸಿದ್ದಾರೆ. ಕೂಡಲೇ ಸಫಾರಿ ಸ್ಥಗಿತಗೊಳಿಸಿ ಅಂತಲೂ ಕೂಡ ಅವರು ಆಗ್ರಹಿಸಿದ್ದಾರೆ. ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ ಸಫಾರಿಯನ್ನು ಆರಂಭಿಸುವುದನ್ನು ವಿರೋಧಿಸಿ ಕರ್ನಾಟಕ ಈಗಾಗಲೇ ಮೈಸೂರಲ್ಲೂ ಕೂಡ ಪ್ರತಿಭಟನೆ ರೈತರು ಕೂಡ ನಡೆಸ್ತಾ ಇರುವಂಥದ್ದು. ಅಹೋರಾತ್ರಿ ಪ್ರತಿಭಟನೆ ಕೈಗೊಂಡಿರುವಂತಹ ರೈತರು ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಈಗಾಗಲೇ ನಿನ್ನೆಯಿಂದಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲೇ ಮಲಗಿದ್ರು. ಊಟ ತಿಂಡಿ ಎಲ್ಲವೂ ಕೂಡ ಇಲ್ಲೇ ಮಾಡ್ತಾ ಇರುವಂಥದ್ದು. ಇವರ ಬೇಡಿಕೆ ಇರುವಂಥದ್ದು ಮೊದಲಿಗೆ ಸಫಾರಿಯನ್ನು ಸ್ಥಗಿತಗೊಳಿಸಬೇಕು ಅಂತೇಳಿ. ಈಗಾಗಲೇ ಹಂತ ಹಂತವಾಗಿ ಸಫಾರಿಯನ್ನು ಆರಂಭ ಮಾಡೋದಕ್ಕೆ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಸೊ ಇದೆಲ್ಲ ವಿರೋಧಿಸಿ ನಿನ್ನೆಯಿಂದಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಎಲ್ಲರೂ ಕೂಡ ಕಬಿಲೆ ನೀರು ರೈತರ ಉಸಿರು ಅಂತೇಳಿ ಪ್ಲಕಾರ್ಡ್ ಇಟ್ಕೊಂಡಿದ್ದಾರೆ. ಜೊತೆಗೆ ಆ ಕಬಿಲೆ ರಕ್ಷಿಸಬೇಕು, ಕಾಡನ್ನ ಸಂರಕ್ಷಣೆ ಮಾಡಬೇಕು. ಸಫಾರಿಯಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ತಾ ಇದೆ, ರೈತರು ಬಲಿ ಆಗ್ತಾ ಇದ್ದಾರೆ. ಸೊ ಹೀಗಾಗಿ ಸಫಾರಿಯನ್ನ ಕೂಡಲೇ ಸ್ಥಗಿತಗೊಳಿಸಬೇಕು ಅಂತೇಳಿ ಪ್ರತಿಯೊಬ್ಬರ ಆಗ್ರಹ ಆಗಿರುವಂಥದ್ದು. ಈಗಾಗಲೇ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಕೂಡ ಹಂತ ಹಂತವಾಗಿ ಈಗಾಗಲೇ ತಜ್ಞರ ವರದಿಯ ಪ್ರಕಾರವಾಗಿ ಸಫಾರಿಯನ್ನು ಆರಂಭಿಸಿದ್ದಾರೆ. ಇದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಾಗರಹೊಳೆ ಬಂಡೀಪುರದಲ್ಲಿ ಸಫಾರಿ ಪುನರ್ ಆರಂಭ ಆಗಿರೋದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಪ್ರತಿಭಟನೆ. ಈ ಸಫಾರಿ ಪುನರ್ ಆರಂಭ ಆಗಿದ್ದನ್ನು ಖಂಡಿಸಿ ಒತ್ತಡಕ್ಕೆ ಮಣಿದು ಖಂಡ್ರೆ ಸಫಾರಿಗೆ ಆದೇಶವನ್ನು ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಫಾರಿಗೆ ಬರೋದಕ್ಕೆ ಹೋಗಲೇಬೇಡಿ ಬೆಂಗಳೂರಿಗೆ ಅಂತ ಹೇಳಿ ರೈತ ಮುಖಂಡ ಮಂಜು ಕಿರಣ್ ಆಗ್ರಹಿಸಿದ್ದಾರೆ. ಕೂಡಲೇ ಸಫಾರಿ ಸ್ಥಗಿತಗೊಳಿಸಿ ಅಂತಲೂ ಕೂಡ ಅವರು ಆಗ್ರಹಿಸಿದ್ದಾರೆ. ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ ಸಫಾರಿಯನ್ನು ಆರಂಭಿಸುವುದನ್ನು ವಿರೋಧಿಸಿ ಕರ್ನಾಟಕ ಈಗಾಗಲೇ ಮೈಸೂರಲ್ಲೂ ಕೂಡ ಪ್ರತಿಭಟನೆ ರೈತರು ಕೂಡ ನಡೆಸ್ತಾ ಇರುವಂಥದ್ದು. ಅಹೋರಾತ್ರಿ ಪ್ರತಿಭಟನೆ ಕೈಗೊಂಡಿರುವಂತಹ ರೈತರು ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಈಗಾಗಲೇ ನಿನ್ನೆಯಿಂದಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲೇ ಮಲಗಿದ್ರು. ಊಟ ತಿಂಡಿ ಎಲ್ಲವೂ ಕೂಡ ಇಲ್ಲೇ ಮಾಡ್ತಾ ಇರುವಂಥದ್ದು. ಇವರ ಬೇಡಿಕೆ ಇರುವಂಥದ್ದು ಮೊದಲಿಗೆ ಸಫಾರಿಯನ್ನು ಸ್ಥಗಿತಗೊಳಿಸಬೇಕು ಅಂತೇಳಿ. ಈಗಾಗಲೇ ಹಂತ ಹಂತವಾಗಿ ಸಫಾರಿಯನ್ನು ಆರಂಭ ಮಾಡೋದಕ್ಕೆ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಸೊ ಇದೆಲ್ಲ ವಿರೋಧಿಸಿ ನಿನ್ನೆಯಿಂದಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಎಲ್ಲರೂ ಕೂಡ ಕಬಿಲೆ ನೀರು ರೈತರ ಉಸಿರು ಅಂತೇಳಿ ಪ್ಲಕಾರ್ಡ್ ಇಟ್ಕೊಂಡಿದ್ದಾರೆ. ಜೊತೆಗೆ ಆ ಕಬಿಲೆ ರಕ್ಷಿಸಬೇಕು, ಕಾಡನ್ನ ಸಂರಕ್ಷಣೆ ಮಾಡಬೇಕು. ಸಫಾರಿಯಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ತಾ ಇದೆ, ರೈತರು ಬಲಿ ಆಗ್ತಾ ಇದ್ದಾರೆ. ಸೊ ಹೀಗಾಗಿ ಸಫಾರಿಯನ್ನ ಕೂಡಲೇ ಸ್ಥಗಿತಗೊಳಿಸಬೇಕು ಅಂತೇಳಿ ಪ್ರತಿಯೊಬ್ಬರ ಆಗ್ರಹ ಆಗಿರುವಂಥದ್ದು. ಈಗಾಗಲೇ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಕೂಡ ಹಂತ ಹಂತವಾಗಿ ಈಗಾಗಲೇ ತಜ್ಞರ ವರದಿಯ ಪ್ರಕಾರವಾಗಿ ಸಫಾರಿಯನ್ನು ಆರಂಭಿಸಿದ್ದಾರೆ. ಇದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಾಗರಹೊಳೆ ಬಂಡೀಪುರದಲ್ಲಿ ಸಫಾರಿ ಪುನರ್ ಆರಂಭ ಆಗಿರೋದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಪ್ರತಿಭಟನೆ. ಈ ಸಫಾರಿ ಪುನರ್ ಆರಂಭ ಆಗಿದ್ದನ್ನು ಖಂಡಿಸಿ ಒತ್ತಡಕ್ಕೆ ಮಣಿದು ಖಂಡ್ರೆ ಸಫಾರಿಗೆ ಆದೇಶವನ್ನು ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಫಾರಿಗೆ ಬರೋದಕ್ಕೆ ಹೋಗಲೇಬೇಡಿ ಬೆಂಗಳೂರಿಗೆ ಅಂತ ಹೇಳಿ ರೈತ ಮುಖಂಡ ಮಂಜು ಕಿರಣ್ ಆಗ್ರಹಿಸಿದ್ದಾರೆ. ಕೂಡಲೇ ಸಫಾರಿ ಸ್ಥಗಿತಗೊಳಿಸಿ ಅಂತಲೂ ಕೂಡ ಅವರು ಆಗ್ರಹಿಸಿದ್ದಾರೆ. ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ ಸಫಾರಿಯನ್ನು ಆರಂಭಿಸುವುದನ್ನು ವಿರೋಧಿಸಿ ಕರ್ನಾಟಕ ಈಗಾಗಲೇ ಮೈಸೂರಲ್ಲೂ ಕೂಡ ಪ್ರತಿಭಟನೆ ರೈತರು ಕೂಡ ನಡೆಸ್ತಾ ಇರುವಂಥದ್ದು. ಅಹೋರಾತ್ರಿ ಪ್ರತಿಭಟನೆ ಕೈಗೊಂಡಿರುವಂತಹ ರೈತರು ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಈಗಾಗಲೇ ನಿನ್ನೆಯಿಂದಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲೇ ಮಲಗಿದ್ರು. ಊಟ ತಿಂಡಿ ಎಲ್ಲವೂ ಕೂಡ ಇಲ್ಲೇ ಮಾಡ್ತಾ ಇರುವಂಥದ್ದು. ಇವರ ಬೇಡಿಕೆ ಇರುವಂಥದ್ದು ಮೊದಲಿಗೆ ಸಫಾರಿಯನ್ನು ಸ್ಥಗಿತಗೊಳಿಸಬೇಕು ಅಂತೇಳಿ. ಈಗಾಗಲೇ ಹಂತ ಹಂತವಾಗಿ ಸಫಾರಿಯನ್ನು ಆರಂಭ ಮಾಡೋದಕ್ಕೆ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಸೊ ಇದೆಲ್ಲ ವಿರೋಧಿಸಿ ನಿನ್ನೆಯಿಂದಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಎಲ್ಲರೂ ಕೂಡ ಕಬಿಲೆ ನೀರು ರೈತರ ಉಸಿರು ಅಂತೇಳಿ ಪ್ಲಕಾರ್ಡ್ ಇಟ್ಕೊಂಡಿದ್ದಾರೆ. ಜೊತೆಗೆ ಆ ಕಬಿಲೆ ರಕ್ಷಿಸಬೇಕು, ಕಾಡನ್ನ ಸಂರಕ್ಷಣೆ ಮಾಡಬೇಕು. ಸಫಾರಿಯಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ತಾ ಇದೆ, ರೈತರು ಬಲಿ ಆಗ್ತಾ ಇದ್ದಾರೆ. ಸೊ ಹೀಗಾಗಿ ಸಫಾರಿಯನ್ನ ಕೂಡಲೇ ಸ್ಥಗಿತಗೊಳಿಸಬೇಕು ಅಂತೇಳಿ ಪ್ರತಿಯೊಬ್ಬರ ಆಗ್ರಹ ಆಗಿರುವಂಥದ್ದು. ಈಗಾಗಲೇ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಕೂಡ ಹಂತ ಹಂತವಾಗಿ ಈಗಾಗಲೇ ತಜ್ಞರ ವರದಿಯ ಪ್ರಕಾರವಾಗಿ ಸಫಾರಿಯನ್ನು ಆರಂಭಿಸಿದ್ದಾರೆ. ಇದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಾಗರಹೊಳೆ ಬಂಡೀಪುರದಲ್ಲಿ ಸಫಾರಿ ಪುನರ್ ಆರಂಭ ಆಗಿರೋದು ಎರಡನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಪ್ರತಿಭಟನೆ. ಈ ಸಫಾರಿ ಪುನರ್ ಆರಂಭ ಆಗಿದ್ದನ್ನು ಖಂಡಿಸಿ ಒತ್ತಡಕ್ಕೆ ಮಣಿದು ಖಂಡ್ರೆ ಸಫಾರಿಗೆ ಆದೇಶವನ್ನು ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಫಾರಿಗೆ ಬರೋದಕ್ಕೆ ಹೋಗಲೇಬೇಡಿ ಬೆಂಗಳೂರಿಗೆ ಅಂತ ಹೇಳಿ ರೈತ ಮುಖಂಡ ಮಂಜು ಕಿರಣ್ ಆಗ್ರಹಿಸಿದ್ದಾರೆ. ಕೂಡಲೇ ಸಫಾರಿ ಸ್ಥಗಿತಗೊಳಿಸಿ ಅಂತಲೂ ಕೂಡ ಅವರು ಆಗ್ರಹಿಸಿದ್ದಾರೆ.
ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ ಸಫಾರಿಯನ್ನು ಆರಂಭಿಸುವುದನ್ನು ವಿರೋಧಿಸಿ ಕರ್ನಾಟಕ ಈಗಾಗಲೇ ಮೈಸೂರಲ್ಲೂ ಕೂಡ ಪ್ರತಿಭಟನೆ ರೈತರು ಕೂಡ ನಡೆಸ್ತಾ ಇರುವಂಥದ್ದು. ಅಹೋರಾತ್ರಿ ಪ್ರತಿಭಟನೆ ಕೈಗೊಂಡಿರುವಂತಹ ರೈತರು ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಈಗಾಗಲೇ ನಿನ್ನೆಯಿಂದಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲೇ ಮಲಗಿದ್ರು. ಊಟ ತಿಂಡಿ ಎಲ್ಲವೂ ಕೂಡ ಇಲ್ಲೇ ಮಾಡ್ತಾ ಇರುವಂಥದ್ದು. ಇವರ ಬೇಡಿಕೆ ಇರುವಂಥದ್ದು ಮೊದಲಿಗೆ ಸಫಾರಿಯನ್ನು ಸ್ಥಗಿತಗೊಳಿಸಬೇಕು ಅಂತೇಳಿ. ಈಗಾಗಲೇ ಹಂತ ಹಂತವಾಗಿ ಸಫಾರಿಯನ್ನು ಆರಂಭ ಮಾಡೋದಕ್ಕೆ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಸೊ ಇದೆಲ್ಲ ವಿರೋಧಿಸಿ ನಿನ್ನೆಯಿಂದಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಎಲ್ಲರೂ ಕೂಡ ಕಬಿನಿ ನೀರು ರೈತರ ಉಸಿರು ಅಂತೇಳಿ ಪ್ಲಕಾರ್ಡ್ ಇಟ್ಕೊಂಡಿದ್ದಾರೆ. ಜೊತೆಗೆ ಕಬಿಲೆ ರಕ್ಷಿಸಬೇಕು, ಕಾಡನ್ನ ಸಂರಕ್ಷಣೆ ಮಾಡಬೇಕು. ಸಫಾರಿಯಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ತಾ ಇದೆ, ರೈತರು ಬಲಿ ಆಗ್ತಾ ಇದ್ದಾರೆ. ಸೊ ಹೀಗಾಗಿ ಸಫಾರಿಯನ್ನ ಕೂಡಲೇ ಸ್ಥಗಿತಗೊಳಿಸಬೇಕು ಅಂತೇಳಿ ಪ್ರತಿಯೊಬ್ಬರ ಆಗ್ರಹ ಆಗಿರುವಂಥದ್ದು. ಈಗಾಗಲೇ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಕೂಡ ಹಂತ ಹಂತವಾಗಿ ಈಗಾಗಲೇ ತಜ್ಞರ ವರದಿಯ ಪ್ರಕಾರವಾಗಿ ಸಫಾರಿಯನ್ನು ಆರಂಭಿಸಿದ್ದಾರೆ. ಇದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಾಗರಹೊಳೆ ಬಂಡೀಪುರದಲ್ಲಿ ಸಫಾರಿ ಪುನರ್ ಆರಂಭ ಆಗಿರೋದು 2ನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಪ್ರತಿಭಟನೆ. ಈ ಸಫಾರಿ ಪುನರ್ ಆರಂಭ ಆಗಿದ್ದನ್ನು ಖಂಡಿಸಿ ಒತ್ತಡಕ್ಕೆ ಮಣಿದು ಖಂಡ್ರೆ ಸಫಾರಿಗೆ ಆದೇಶವನ್ನು ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಫಾರಿಗೆ ಬರೋದಕ್ಕೆ ಹೋಗಲೇಬೇಡಿ ಬೆಂಗಳೂರಿಗೆ ಅಂತ ಹೇಳಿ ರೈತ ಮುಖಂಡ ಮಂಜು ಕಿರಣ್ ಆಗ್ರಹಿಸಿದ್ದಾರೆ. ಕೂಡಲೇ ಸಫಾರಿ ಸ್ಥಗಿತಗೊಳಿಸಿ ಅಂತಲೂ ಕೂಡ ಅವರು ಆಗ್ರಹಿಸಿದ್ದಾರೆ. ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ ಸಫಾರಿಯನ್ನು ಆರಂಭಿಸುವುದನ್ನು ವಿರೋಧಿಸಿ ಕರ್ನಾಟಕ ಈಗಾಗಲೇ ಮೈಸೂರಲ್ಲೂ ಕೂಡ ಪ್ರತಿಭಟನೆ ರೈತರು ಕೂಡ ನಡೆಸ್ತಾ ಇರುವಂಥದ್ದು. ಅಹೋರಾತ್ರಿ ಪ್ರತಿಭಟನೆ ಕೈಗೊಂಡಿರುವಂತಹ ರೈತರು ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಈಗಾಗಲೇ ನಿನ್ನೆಯಿಂದಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲೇ ಮಲಗಿದ್ರು. ಊಟ ತಿಂಡಿ ಎಲ್ಲವೂ ಕೂಡ ಇಲ್ಲೇ ಮಾಡ್ತಾ ಇರುವಂಥದ್ದು. ಇವರ ಬೇಡಿಕೆ ಇರುವಂಥದ್ದು ಮೊದಲಿಗೆ ಸಫಾರಿಯನ್ನು ಸ್ಥಗಿತಗೊಳಿಸಬೇಕು ಅಂತೇಳಿ. ಈಗಾಗಲೇ ಹಂತ ಹಂತವಾಗಿ ಸಫಾರಿಯನ್ನು ಆರಂಭ ಮಾಡೋದಕ್ಕೆ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಸೊ ಇದೆಲ್ಲ ವಿರೋಧಿಸಿ ನಿನ್ನೆಯಿಂದಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಎಲ್ಲರೂ ಕೂಡ ಕಬಿನಿ ನೀರು ರೈತರ ಉಸಿರು ಅಂತೇಳಿ ಪ್ಲಕಾರ್ಡ್ ಇಟ್ಕೊಂಡಿದ್ದಾರೆ. ಜೊತೆಗೆ ಕಬಿಲೆ ರಕ್ಷಿಸಬೇಕು, ಕಾಡನ್ನ ಸಂರಕ್ಷಣೆ ಮಾಡಬೇಕು. ಸಫಾರಿಯಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಕಾಡಿನಿಂದ ನಾಡಿಗೆ ಪ್ರಾಣಿಗಳು ಬರ್ತಾ ಇದೆ, ರೈತರು ಬಲಿ ಆಗ್ತಾ ಇದ್ದಾರೆ. ಸೊ ಹೀಗಾಗಿ ಸಫಾರಿಯನ್ನ ಕೂಡಲೇ ಸ್ಥಗಿತಗೊಳಿಸಬೇಕು ಅಂತೇಳಿ ಪ್ರತಿಯೊಬ್ಬರ ಆಗ್ರಹ ಆಗಿರುವಂಥದ್ದು. ಈಗಾಗಲೇ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರು ಕೂಡ ಹಂತ ಹಂತವಾಗಿ ಈಗಾಗಲೇ ತಜ್ಞರ ವರದಿಯ ಪ್ರಕಾರವಾಗಿ ಸಫಾರಿಯನ್ನು ಆರಂಭಿಸಿದ್ದಾರೆ. ಇದು ಈಗ ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ನಾಗರಹೊಳೆ ಬಂಡೀಪುರದಲ್ಲಿ ಸಫಾರಿ ಪುನರ್ ಆರಂಭ ಆಗಿರೋದು 2ನೇ ದಿನಕ್ಕೆ ಕಾಲಿಟ್ಟಿದೆ ರೈತರ ಪ್ರತಿಭಟನೆ. ಈ ಸಫಾರಿ ಪುನರ್ ಆರಂಭ ಆಗಿದ್ದನ್ನು ಖಂಡಿಸಿ ಒತ್ತಡಕ್ಕೆ ಮಣಿದು ಖಂಡ್ರೆ ಸಫಾರಿಗೆ ಆದೇಶವನ್ನು ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಸಫಾರಿಗೆ ಬರೋದಕ್ಕೆ ಹೋಗಲೇಬೇಡಿ ಬೆಂಗಳೂರಿಗೆ ಅಂತ ಹೇಳಿ ರೈತ ಮುಖಂಡ ಮಂಜು ಕಿರಣ್ ಆಗ್ರಹಿಸಿದ್ದಾರೆ. ಕೂಡಲೇ ಸಫಾರಿ ಸ್ಥಗಿತಗೊಳಿಸಿ ಅಂತಲೂ ಕೂಡ ಅವರು ಆಗ್ರಹಿಸಿದ್ದಾರೆ. ಬಂಡೀಪುರ ಮತ್ತು ನಾಗರಹೊಳೆಯಲ್ಲಿ ಸಫಾರಿಯನ್ನು ಆರಂಭಿಸುವುದನ್ನು ವಿರೋಧಿಸಿ ಕರ್ನಾಟಕ ಈಗಾಗಲೇ ಮೈಸೂರಲ್ಲೂ ಕೂಡ ಪ್ರತಿಭಟನೆ ರೈತರು ಕೂಡ ನಡೆಸ್ತಾ ಇರುವಂಥದ್ದು. ಅಹೋರಾತ್ರಿ ಪ್ರತಿಭಟನೆ ಕೈಗೊಂಡಿರುವಂತಹ ರೈತರು ಮೈಸೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಈಗಾಗಲೇ ನಿನ್ನೆಯಿಂದಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಿನ್ನೆ ರಾತ್ರಿ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲೇ ಮಲಗಿದ್ರು. ಊಟ ತಿಂಡಿ ಎಲ್ಲವೂ ಕೂಡ ಇಲ್ಲೇ ಮಾಡ್ತಾ ಇರುವಂಥದ್ದು. ಇವರ ಬೇಡಿಕೆ ಇರುವಂಥದ್ದು ಮೊದಲಿಗೆ ಸಫಾರಿಯನ್ನು ಸ್ಥಗಿತಗೊಳಿಸಬೇಕು ಅಂತೇಳಿ. ಈಗಾಗಲೇ ಹಂತ ಹಂತವಾಗಿ ಸಫಾರಿಯನ್ನು ಆರಂಭ ಮಾಡೋದಕ್ಕೆ ರಾಜ್ಯ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ. ಸೊ ಇದೆಲ್ಲ ವಿರೋಧಿಸಿ ನಿನ್ನೆಯಿಂದಲೂ ಕೂಡ ಪ್ರತಿಭಟನೆ ನಡೆಸ್ತಾ ಇರುವಂಥದ್ದು. ಎಲ್ಲರೂ ಕೂಡ ಕಬಿನಿ